ಒಂದು ಕಾಲದಲ್ಲಿ ಭವ್ಯವಾಗಿ ಕಂಗೊಳಿಸುತ್ತಿದ್ದ 1000 ವರ್ಷ ಹಳೆಯ ಅರೆತಿಪ್ಪೂರು ಜೈನ ಸಾಮ್ರಾಜ್ಯ. ಅಷ್ಟಕ್ಕೂ ಶ್ರವಣಬೆಳಗೊಳದ ಗೋಮಠನ ಸೃಷ್ಟಿಗೆ ಇದೇ ಮಾದರಿಯಾಗಿತ್ತ? ಹಾಗಿದ್ದರೆ ಅಂದಿನ ಸುಂದರ ಸಾಮ್ರಾಜ್ಯ ದಿಢೀರನೆ ಹೇಗೆ ನಾಶವಾಯಿತು? ಅದು ಮತಾಂತರ ಅಥವಾ ಹೊರಗಿನ ಶತ್ರುಗಳ ಉದ್ದೇಶಪೂರ್ವಕ ದಾಳಿ ಮತ್ತು ವಿಗ್ರಹ ವಂಚನೆಯ? ಕರ್ನಾಟಕದಲ್ಲಿ ನಡೆದ ಧಾರ್ಮಿಕ ಬದಲಾವಣೆ ಮತ್ತು ರಾಜಾಶ್ರಯದ ಕೊರತೆಯ? ಅಥವಾ ಶತಮಾನಗಳ ಕಾಲದ ನಿರ್ಜನತೆಯ ನಿರ್ಲಕ್ಷ್ಯ ಮತ್ತು ಗಣಿಗಾರಿಕೆಯ? ಇಂತಹ 10 ಪ್ರಶ್ನೆ ಕಾಡಿದಂತೂ ಸತ್ಯ. ಇದೇ ನಿಟ್ಟಿನಲ್ಲಿ ಉತ್ತರ ಹುಡುಕುತ್ತಾ ಹೋದ ನನಗೆ ತೈಲೂರು ವೆಂಕಟಕೃಷ್ಣರವರು ಬರೆದಿರುವ ಪುಸ್ತಕದಲ್ಲಿ ಇದರ ಇತಿಹಾಸ ಬಿಂಬಿತವಾಗಿತ್ತು. ಸರಿಸುಮಾರು 700 ವರ್ಷಗಳಷ್ಟು ರಾಜ್ಯಭಾರ ಮಾಡಿದವರು ಗಂಗರು. ಇದೇ ಅವಧಿಯಲ್ಲಿ ಅರೆತಿಪ್ಪೂರು ಅತ್ಯಂತ ಪ್ರಸಿದ್ಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿ ಹೊರಹೊಮ್ಮಿತ್ತು. ಇವರ ನಂತರ ಬಂದ ಹೊಯ್ಸಳ ರಾಜರ ಕಾಲದಲ್ಲೂ ಅರೆತಿಪ್ಪೂರು ತನ್ನ ವೈಭವವನ್ನು ಮುಂದುವರಿಸಿತು. ಕನಕಗಿರಿ ಬೆಟ್ಟದ ಮೇಲಿರುವ ಇಟ್ಟಿಗೆ ಮತ್ತು ಕಲ್ಲಿನ ಸುಂದರ ಬಸದಿಗಳು ಈ ಕಾಲದಲ್ಲಿ ಮತ್ತಷ್ಟು ಅಭಿವೃದ್ಧಿ ಹೊಂದಿದವು. ಅದೆಷ್ಟೋ ಜೈನ ಮುನಿಗಳು ಈ ಸ್ಥಳದಲ್ಲಿ ಘೋರ ತಪಸ್ಸು ಮಾಡಿ ಸಿದ್ಧಿ ಲಭಿಸಿಕೊಂಡಿದ್ದರು. ಇದು ಕೇವಲ ಪೂಜಾ ಸ್ಥಳವಾಗದೆ ದೊಡ್ಡ ವಿದ್ಯಾ ಕೇಂದ್ರವಾಗಿಯೂ ಕಾರ್ಯನಿರ್ವಹಿಸುತ್ತಿತ್ತು. ಇದರ ನಂತರ ಬಂದ ರಾಜರುಗಳು ತಮ್ಮ ಒಲವನ್ನು ಶಿವ ಮತ್ತು ವಿಷ್ಣು ದೇಗುಲದ ನಿರ್ಮಾಣದ ಕಡೆ ಹರಸಿದರು. ಇದರಿಂದ ನಿರ್ವಹಣೆಗೆ ಸಿಗುತ್ತಿದ್ದ ಧನ ಸಹಾಯ ಮತ್ತು ರಾಜರ ಭದ್ರತೆ ಸಂಪೂರ್ಣವಾಗಿ ಸ್ಥಗಿತಗೊಂಡಿತು. ಇಲ್ಲಿನ ಅವಶೇಷಗಳನ್ನು ನೋಡಿದರೆ ಪ್ರಕೃತಿಯಿಂದ ಹಾಳಾಗಿರುವುದಕ್ಕಿಂತ ಮನುಷ್ಯರೇ ಉದ್ದೇಶಪೂರ್ವಕವಾಗಿ ಮಾಡಿದ ದಾಳಿ ಎಂಬುದು ಸಾಬೀತುಪಡಿಸಬಹುದು. ಇಟ್ಟಿಗೆಗಳ ರಾಶಿಗಳ ನಡುವೆ ಬಸದಿಗಳ ತಳಪಾಯದ ಕುರುಹು ಕಾಣುತ್ತದೆ. ಪಾರ್ಶ್ವನಾಥ, ಸುಪಾರ್ಶ್ವನಾಥ, ಚಾಮದಾರಿ ದ್ವಾರಪಾಲಕರು, ಬಿಡಿ ಚೀನ ವಿಗ್ರಹಗಳು ಅನಾಥವಾಗಿ ತನ್ನ ಕೊನೆ ಉಸಿರೆಳೆಯುತ್ತಿವೆ. ಬೆಟ್ಟದ ಮೇಲಿರುವ ವಿಶಾಲವಾದ ಪ್ರಕೃತಿಯು ಮನಸ್ಸಿಗೆ ನೆಮ್ಮದಿ ನೀಡಿದರೆ, ಇದೇ ಮಣ್ಣಿನ ಅಡಿಯಲ್ಲಿ ಒಂದು ಕಾಲದಲ್ಲಿ ವೈಭವದಿಂದ ಮೆರೆದ ಒಂದು ಇಡೀ ಸಾಮ್ರಾಜ್ಯದ ಕಣ್ಣೀರಿನ ಕತೆ ಅಡಗಿದೆ ಎಂಬುದು ನೆನೆಸಿಕೊಂಡರೆ ಒಂದು ಕ್ಷಣ ಬೇಸರವಾಗುತ್ತದೆ. ಇತಿಹಾಸದ ಪುಟವನ್ನು ತಿರುವಿ ಹಾಕುವ ನಮ್ಮ ಪ್ರಯತ್ನ ಸದಾ ನಿರಂತರ. ಮತ್ತಷ್ಟು ಹೊಸ ಕಥೆಗಳೊಂದಿಗೆ ನಾವು ನಿಮ್ಮ ಮುಂದೆ ಮತ್ತೆ ಸಿಗೋಣ.